ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬರೋಬ್ಬರಿ ಒಂದು ತಿಂಗಳಾಯಿತು ಸ್ವಾಮಿ, ಇರಾನು, ಇಸ್ರೇಲು, ಅಮೇರಿಕ ಯುದ್ಧ ಶುರುವಾಗಿ. ಇದು ಕೇವಲ 3 ದೇಶಗಳಿಗೆ ಸೀಮಿತ ಆಗಲಿಲ್ಲ, 17 ದೇಶಕ್ಕೆ ವ್ಯಾಪಿಸಿತು. ಅದರ ಪ್ರಭಾವ ಜಗತ್ತಿನ ಮೇಲಾಯಿತು. ಅದರ ಬಗ್ಗೆ ನಾನು ಮತ್ತೆ ಇಲ್ಲಿ ಪ್ರಚ್ಛ ಮಾಡಬೇಕಾಗಿಲ್ಲ. ಇವತ್ತು ಕಳೆದ 24 ಗಂಟೆಗಳಲ್ಲಿ ನಡೆದಂಥ ವಿದ್ಯಮಾನವನ್ನು ಹೇಳ್ತೇನೆ. ಅದಕ್ಕಿಂತ ವಿಶೇಷವಾಗಿ ಸೋಮವಾರ ಮೊದಲ ಸಂಚಿಕೆ ಆಗಿರೋದರಿಂದ ಕಟ್ಟ ಕಡೆಗೆ ಒಗ್ಗರಣೆ ಹಾಕುವ ಬದಲು ಪ್ರಾರಂಭದಲ್ಲೇ ಒಗ್ಗರಣೆ ಹಾಕಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಭಾಳ ಖುಷಾಲಾದಂಥ ಮನಸ್ಥಿತಿಯಲ್ಲಿದ್ದರು. ವೈಟ್ ಹೌಸಿನ ಬಾಲ್ಕನಿಯ ಮೇಲೆ ನಿಂತು ಡ್ಯಾನ್ಸ್ ಮಾಡಿದರು ಮ್ಯೂಸಿಕ್ಕಿಗೆ. ಒಬ್ಬ ಟಿ ವಿ ಆ್ಯಂಕರು ನಿಂತಿದ್ದರು. ಆ ಟಿ ವಿ ಆ್ಯಂಕರ್ ಜೊತೆ ಫ್ಲರ್ಟ್ ಮಾಡಿದರು. ನೀ ಅದೇ ಟಿ ವಿ ಆ್ಯಂಕರ್ ಅಲ್ವಾ, ನಿನ್ನನ್ನು ಕರ್ಕೊಂಡು ನಾನು ಟ್ರಂಪ್ ಟವರ್ಗೆ ಹೋಗಿದ್ದೆ ಅಂತ ಅದನ್ನು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ಆವಾಗಿನಿಗಿಂತ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಬೇರೆ ಆಕೆಗೆ ಮುಜುಗರವನ್ನು ಉಂಟು ಮಾಡಿದರು ಅಥವಾ ಖುಷಿಯನ್ನು ಉಂಟು ಮಾಡಿದರು. ಸ್ಟ್ರೇಟ್ ಆಫ್ ಹಾರ್ಮೋಸ್ ಇದ್ದದನ್ನು ಸ್ಟ್ರೇಟ್ ಆಫ್ ಟ್ರಂಪ್ ಅಂತ ಬೇರೆ ಹೇಳ್ಕೊಂಡ್ರು. ಆದರೆ ಎಲ್ಲಕ್ಕಿಂತ ನನಗೆ ಬೇಸರ ಆಗಿದ್ದು ಈ ಮನುಷ್ಯನ ಬಗ್ಗೆ ಏನಂದರೆ, ಯಾವ ವ್ಯಕ್ತಿ ಈತನಿಗೆ ಪ್ರೆಸಿಡೆಂಟ್ ಆದ ತಕ್ಷಣ ಬ್ಲ್ಯಾಂಕ್ ಚೆಕ್ ಕೊಟ್ಟು ನಿನಗೆ ಎಷ್ಟು ಬೇಕು ದುಡ್ಡು ಬರ್ಕೋ ಅಂತ ಕೊಟ್ಟಿದ್ರಲ್ಲ, ಮೊಹಮ್ಮದ್ ಬಿನ್ ಸಲ್ಮಾನ್, ದ ಕ್ರೌನ್ ಪ್ರಿನ್ಸ್ ಆಫ್ ಸೌದಿ ಅರೇಬಿಯಾ, ಆತನಿಗೆ ಒಂದು ಮಾತನ್ನು ಈತ ಹೇಳ್ತಾರೆ, ಹಿ ಈಸ್ ಕಿಸ್ಸಿಂಗ್ ಮೈ ಆ್ಯಸ್ ಅಂತ ಹೇಳ್ತಾರೆ. ಈ ಇಂಗ್ಲೀಷ್ ಮಾತಾಡೋರಿಗೆ ಆ್ಯಸ್ ಅನ್ನೋ ಶಬ್ದದ ಗಾಂಭೀರ್ಯವೇ ಗೊತ್ತಿಲ್ಲ. ನಾವು ಕನ್ನಡದಲ್ಲಿ ಬಳಸೋದಿಲ್ಲ ಕೂಡ. ತೀರಾ ಅಶ್ಲೀಲವಾದ ಕೀಳು ಅಭಿರುಚಿ ಇರುವಂಥ ತೃತೀಯ ದರ್ಜೆಯ ಜನರು ಆ ಶಬ್ದವನ್ನು ಕನ್ನಡದಲ್ಲಿ ಬಳಸ್ತಾರೆ. ಅದನ್ನು ಬಿಟ್ಟರೆ ಯಾರಿಗೆ ಸ್ವಲ್ಪ ಚಾರಿತ್ರ್ಯ, ಸ್ವಲ್ಪ ಶೀಲ ಅದೆಲ್ಲ ಇದೆ, ಅವರು ಅಂಥ ಶಬ್ದಗಳನ್ನೇ ಬಳಸೋದಿಲ್ಲ. ಆದರೆ ಇಂಗ್ಲೀಷಲ್ಲಿ ಇದನ್ನು ಭಾಳ ಸಹಜವಾಗಿ ಸುಲಭವಾಗಿ ಬಳಸೋದು. ಮೊಹಮ್ಮದ್ ಬಿನ್ ಸಲ್ಮಾನ್ ಈತ ಹೇಳ್ತಾರೆ, ಹೀ ಈಸ್ ಕಿಸ್ಸಿಂಗ್ ಮೈ ಆ್ಯಸ್ ಅಂತ ಹೇಳ್ತಾರೆ. ನನಗೆ ಹೇಳಲಿಕ್ಕೆ ಮುಜುಗರ ಆಗುತ್ತೆ. ಆತ ಮಾಡಿದ ತಪ್ಪೇನು ಸ್ವಾಮಿ? ಈತನಿಗೆ ಚಾರಿತ್ರಿಕವಾದ ಯುದ್ಧವನ್ನು ಮಾಡ್ತಾ ಇದ್ದೀರಿ, ಮುಂದುವರಿಸಿ, ನಿಮಗೆ ಬೇಕಾದಷ್ಟು ದುಡ್ಡನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ ವ್ಯಕ್ತಿ. ಈತ ಯುದ್ಧ ಮಾಡಿದ್ದರಿಂದಾಗಿ ಆತನ ಆರಾಮ್ಕೋ ಎನ್ನುವಂಥ ಅತಿ ದೊಡ್ಡದಾದಂಥ ಪೆಟ್ರೋಲಿಯಂ ಉತ್ಪನ್ನದ ಒಂದು ದೊಡ್ಡ ಪ್ಲ್ಯಾಂಟನ್ನೇ ಬಂದ್ ಮಾಡಬೇಕಾದಂಥ ಸಂದರ್ಭ ಒದಗಿ ಬಂದರೂ ಒಂದು ಶಬ್ದ ಮಾತನಾಡಲಾರದ ವ್ಯಕ್ತಿ. ಆತನ ರಾಜಧಾನಿ ಮೇಲೆ ದಾಳಿ ಆದರೂ ಕೂಡ ಟ್ರಂಪ್ನ ವಿರುದ್ಧವಾಗಿ ಒಂದೇ ಒಂದು ಶಬ್ದ ಬಳಸಲಾರದ ವ್ಯಕ್ತಿ. ಆತನ ಸುಲ್ತಾನ್ ಏರ್ಬೇಸ್ ಏನಿದೆ, ಆ ಸುಲ್ತಾನ್ ಏರ್ಬೇಸ್ಗೆ ದಾಳಿಯಾದರೂ ಸಹಿಸಿಕೊಂಡಿರುವ ವ್ಯಕ್ತಿ. ತನ್ನ ಬಳಿ ಇರುವಂಥ ಆರ್ಟಿಲರಿಗಳು, ಯುದ್ಧದ ಎಲ್ಲ ಸಾಮಗ್ರಿಗಳನ್ನು ಅಮೇರಿಕದವರು ಕೊಟ್ಟು ಯುದ್ಧವನ್ನು ಮುಂದುವರಿಸಿ ಅಂತ ಹೇಳಿದ ವ್ಯಕ್ತಿ. ಆತನ ಬಗ್ಗೆ ಈತ ಹಗುರವಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಜೊತೆಗೆ ಇಷ್ಟೇ ಅಲ್ಲ, ಇದಕ್ಕಿಂತ ಅಸಹ್ಯ ಅನಿಸಿದ್ದು ಈ ಮನುಷ್ಯನ ಬಗ್ಗೆ ಏನಂದರೆ, ನನಗೆ ಲೂಸರ್ಸ್ ಅಂದರೆ ಭಾಳ ಇಷ್ಟ, ನನಗೆ ವಿನ್ನರ್ಸ್ ಇಷ್ಟ ಆಗೋದಿಲ್ಲ ಅಂತ. ಅಸಫಲ ವ್ಯಕ್ತಿಗಳು ನನಗೆ ಭಾಳ ಇಷ್ಟ, ಸಕ್ಸಸ್ಫುಲ್ ವ್ಯಕ್ತಿಗಳು ನನಗೆ ಇಷ್ಟ ಆಗೋದಿಲ್ಲ ಅಂತ. ಯಾಕೆ ಲೂಸರ್ಸ್ ಇಷ್ಟ ಅಂದರೆ, ನಾನು ಅವರೆದುರಿಗೆ ನನ್ನ ಗೆಲುವಿನ ಕಥೆಗಳನ್ನು ಹೇಳ್ಬೋದು ಅಂತ ಆತ ಹೇಳೋದು. ಆತ ನಿನ್ನೆ ಹೇಳಿರೋ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇರೋದು ಡೊನಾಲ್ಡ್ ಟ್ರಂಪು. ಆದ್ದರಿಂದ ಬಹುಶಃ ಈತ ಆ ಮುಲ್ಲಾ ಮುನೀರ್ನ ಜೊತೆಗೆ ಇಟ್ಕೊಂಡಿರಬೇಕು. ಮೈ ಫೇವರಿಟ್ ಚೀಫ್ ಮಾರ್ಷಲ್ ಮುನೀರ್ ಅಂತ ಹೇಳ್ತಾನಲ್ಲ, ಸೋತಿರೋ ವ್ಯಕ್ತಿ ಜೊತೆಗಿರಬೇಕು. ನರೇಂದ್ರ ಮೋದಿ ಆಗಲ್ಲ. ಯಾಕೆ? ಗೆಲುವಿನ ವ್ಯಕ್ತಿ, ಜಗತ್ತನ್ನು ಗೆದ್ದಿರೋ ವ್ಯಕ್ತಿ ಎದುರಿಗೆ ಈತ ತನ್ನ ಉತ್ತರ ಪೌರುಷವನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನರೇಂದ್ರ ಮೋದಿ ಅವರಿಗೆ ಆಗೋದಿಲ್ಲ. ಅದನ್ನು ಈತನೇ ಪರೋಕ್ಷವಾಗಿ ಮಾಧ್ಯಮದವರೆದುರಿಗೆ ನಿನ್ನೆ ಮಾತಾಡ್ತಾನೆ. ಜನ ಕೇಳ್ತಾರೆ, ಇರಾನ್ನ ಜಲಸಂಧಿಯ ವಿಚಾರ ಏನಾಯ್ತು, ಸ್ಟ್ರೇಟ್ ಆಫ್ ಹಾರ್ಮೂಸ್ ಅಂತ ಕೇಳಿದರೆ ಏನು ಹೇಳಿರ್ಬೋದು ಹೇಳ್ರಿ ಮನುಷ್ಯ? ಮೈ ನೆಕ್ಸ್ಟ್ ಟಾರ್ಗೆಟ್ ಈಸ್ ಕ್ಯೂಬಾ ಅಂತಾನೆ. ಕ್ಯೂಬಾದ ಮೇಲೆ ದಾಳಿ ಮಾಡ್ತೀನಿ ಅಂತ. ಇಲ್ಲಿ ಇರಾನನ್ನು ಸಂದಿಗ್ಧ ಸ್ಥಿತಿಗೆ ಬಿಟ್ಟು ಇಡೀ ಜಗತ್ತು ನಿತ್ರಾಣ ಆಗುವ ಸ್ಥಿತಿಗೆ ತಂದಂಥ ವ್ಯಕ್ತಿ ಡೊನಾಲ್ಡ್ ಟ್ರಂಪ್. ಅದರ ಬಗ್ಗೆ ಅನುಮಾನವೇ ಬೇಡ. ನಿನ್ನೆ ನಡೆದಂಥ ಬೆಳವಣಿಗೆ ಇದೆಯಲ್ಲ, ಅದು ಎಂಥ ಆತಂಕಕಾರಿ ಬೆಳವಣಿಗೆ ಅಂದರೆ ನೀವು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೂರ್ವ ಮತ್ತು ಪಶ್ಚಿಮವನ್ನು ಎರಡನ್ನೂ ಪ್ರತ್ಯೇಕಿಸುವಂಥ ಭಾಳ ದೊಡ್ಡ ಬೆಳವಣಿಗೆ ಆಗೋಗಿದೆ. ಬಹಳಷ್ಟು ಜನ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಯೇ ಇಲ್ಲ. ನೋಡಿ, ಯಾವಾಗ ಸ್ಟ್ರೇಟ್ ಆಫ್ ಹಾರ್ಮೂಸನ್ನು ಬಂದ್ ಮಾಡಲಾಯಿತೋ, ಸೌದಿ ಅರೇಬಿಯಾ ಒಂದು ಆಲೋಚನೆಯನ್ನು ಮಾಡ್ತೀವಿ. ಏನಂತಂದರೆ, ಇನ್ನು ಮುಂದೆ ನಾವೇನು ಮಾಡೋಣ, ರೆಡ್ ಸಿ ಮೂಲಕ ಬಾಬಲ್ ಮಂಡೇಬ್ ಅಂತ ಇನ್ನೊಂದು ಜಲಸಂಧಿ ಇದೆ, ಅದರ ಮೂಲಕ ನಮ್ಮ ಹಡಗುಗಳನ್ನು ಕಳಿಸೋಣ ಅನ್ನುವಂಥ ಒಂದು ತಯಾರಿಯನ್ನು ಮಾಡಿಕೊಂಡು, ತಾನು ಮುಂಚೆಯೇ ಮಾಡಿಕೊಂಡಂಥ ಟನಲ್ ಮೂಲಕ
ಹಡಗುಗಳನ್ನು ಕಳಿಸುವ ಪ್ರಯತ್ನವನ್ನು ಮಾಡ್ತದೆ. ಈ ನಮಗೆ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಗೊಡವೆ ಬೇಡ, ಈ ಕಡೆಯಿಂದ ನಿಧಾನಕ್ಕಾಗತ್ತೆ. ರಹದಾರಿ ದೊಡ್ಡದಿಲ್ಲ, ಜಾಗ ದೊಡ್ಡದಿಲ್ಲ, ಜಲಸಂಧಿ ಹೋಗಿ ಸುಯೇಜ್ ಕಾಲುವೆಗೆ ಸೇರ್ಕೋತದೆ. ಅಲ್ಲಿಂದ ಐರೋಪ್ಯ ರಾಷ್ಟ್ರಗಳಿಗೆ ಹೋಗುತ್ತೆ, ಮೆಡಿಟರೇನಿಯನ್ ಸೀಗೆ ಸೇರಿಕೊಳ್ಳುವಂಥ ಒಂದು ಸಂಧಿ ಅದು. ನಿನ್ನೆ ಆಗಿರೋ ಬೆಳವಣಿಗೆಯನ್ನು ನೋಡಿದರೆ ನೀವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಪತ್ತು ಬರ್ಬೋದು ಜಗತ್ತಿಗೆ ಅಂತ ನಿಜಕ್ಕೂ ಅರ್ಥ ಆಗುತ್ತೆ. ಏನು ಮಾಡಿದರು ಅಂದರೆ, ನಿನ್ನೆ ಇದ್ದಕ್ಕಿದ್ದ ಹಾಗೆ ಹೌತಿ ಉಗ್ರರು ಎದ್ದು ಕೂತ್ಬಿಟ್ರು. ಯಾರು ಈ ಹೌತಿ ಉಗ್ರರು? ನಿಮಗೆ ನೆನಪಿರಬೇಕು, ಅಕ್ಟೋಬರ್ 7, 2023ಕ್ಕೆ ಯಹೂದಿಗಳ ಅತೀ ದೊಡ್ಡ ಹಬ್ಬ. ಆವಾಗ ಪ್ಯಾಲೆಸ್ಟೈನಿಯನ್ರು ದಾಳಿ ಮಾಡಿದರು ಅವ್ರ ಮೇಲೆ, ಅತ್ಯಂತ ಬರ್ಬರವಾದಂಥ ದಾಳಿಯನ್ನು ಮಾಡಿದರು. ಅದಾದಮೇಲೆ ಇಸ್ರೇಲು ಸ್ವಾಭಾವಿಕವಾಗಿ ತನ್ನ ದೇಶದ ಮೇಲೆ ದಾಳಿ ಮಾಡಿ ಗರ್ಭಿಣಿ ಸ್ತ್ರೀಯರು ಮಕ್ಕಳನ್ನೆಲ್ಲ ಹತ್ಯೆ ಮಾಡಿ ರೇಪ್ ಮಾಡಿದಾಗ ಹಮಾಸ್ ಉಗ್ರರ ಮೇಲೆ ಅವರು ಯುದ್ಧವನ್ನು ಸಾರಿದರು. ಯಾರು? ಇಸ್ರೇಲಿಗಳು ಯುದ್ಧ ಸಾರಿದ ಕೂಡಲೇ ಈ ಹಮಾಸ್ ಉಗ್ರರ ಪರವಾಗಿ ಹೌತಿ ಉಗ್ರರು ಎದ್ದು ಕೂತ್ಬಿಟ್ರು. ಎದ್ದು ಕೂತು ಸುಮಾರು 100 ಹಡಗುಗಳ ಮೇಲೆ ನಿರಂತರವಾಗಿ ಡ್ರೋನ್ಗಳು ಮತ್ತು ಕ್ಷಿಪಣಿಗಳ ಮೂಲಕ ದಾಳಿ ಮಾಡ್ತಾರೆ. ಮರ್ಚೆಂಟ್ ಶಿಪ್ಗಳು, ತೈಲ ಟ್ಯಾಂಕರ್ಗಳು ಎಲ್ಲದರ ಮೇಲೆ ದಾಳಿ ಮಾಡ್ತಾರೆ. ಇಡೀ ಜಲಸಂಧಿಯನ್ನು ಯಾವುದು ಮಾರ್ಗದಲ್ಲಿ ಸಾಗ್ತಾ ಇತ್ತಲ್ಲ, ಆ ಮಾರ್ಗದಲ್ಲಿ ಇನ್ನಿಲ್ಲದ ಸಂದಿಗ್ಧತೆಯನ್ನು ಒಡ್ತಾರೆ ಈ ಹೌತಿ ಉಗ್ರರು. ಇವರೆಲ್ಲ ಯಾರು? ಇವರೆಲ್ಲ ಇರಾನಿನ ಆಶ್ರಯದಲ್ಲಿ ಬೆಳೆದು ಬಂದಂಥ ಉಗ್ರ ಸಂಘಟನೆಗಳು. ಅದು ಹಿಜ್ಬುಲ್ಲಾ ಇರಬಹುದು, ಅದು ಹೌತಿ ಉಗ್ರರಿರಬಹುದು, ಅಥವಾ ಅದು ಹಮಾಸ್ ಉಗ್ರರಿರ್ಬೋದು. ಇವರೆಲ್ಲರೂ ಕೂಡ ಇರಾನಿನ ಆಶ್ರಯದಲ್ಲಿ ಬೆಳೆದಂಥ ಇಡೀ ಗಲ್ಫ್ ರಾಷ್ಟ್ರಗಳು ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡು ಉಗ್ರತೆಯನ್ನು ದಂಧೆ ಮಾಡಿಕೊಂಡಂಥ ಜನ. ನಿನ್ನೆ ಏನು ಮಾಡಿದರು ಈ ಹೌತಿ ಉಗ್ರರು? ನೇರವಾಗಿ 2 ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ಹೊಡೆದರು. ಡ್ರೋನ್ಗಳಲ್ಲ, ಕ್ಷಿಪಣಿ, ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯನ್ನು ಮಾಡಿದರು. ಇಸ್ರೇಲ್ ಹೇಳ್ಕೊಂಡಿದೆ ನಾವು ಇಂಟರ್ಸೆಪ್ಟ್ ಮಾಡಿದ್ವಿ, ಅಲ್ಲೇ ಹೊಡೆದು ಉರುಳಿಸಿದ್ವಿ ಅಂತ ಹೇಳ್ತದೆ. ಆದರೆ ಈ ಹೊಡೆದಿದ್ದಂತೂ ನಿಜ ಅಂತ ಇಸ್ರೇಲ್ ಕೂಡ ಒಪ್ಕೊಂಡಿದೆ. ಅಲ್ಲಿಗೇನಾಯಿತು? ಯಾವ ಹೌತಿ ಉಗ್ರರು ಯುದ್ಧದಲ್ಲಿ ಕಳೆದ 29 ದಿವಸ ತಟಸ್ಥವಾಗಿದ್ರೋ ಅವರು ಈಗ ಎದ್ದು ಕೂತಿದ್ದಾರೆ, ಅಥವಾ ಅವರನ್ನು ಇರಾನು ಎಬ್ಬಿಸಿ ಕೂಡಿಸಿದೆ. ಅವರು ಈ ಕಡೆ ಬಾಬಲ್ ಮಂಡೆಬ್ ಎನ್ನುವಂಥ ಈ ಜಲಮಾರ್ಗವನ್ನು ಬಂದ್ ಮಾಡ್ತಾರೆ. ಅದರ ಮೂಲಕ ಹಡಗುಗಳು ಹೋಗಲಾರ್ದಂಗೆ ನೋಡ್ಕೋತಾರೆ. ಆ ಕಡೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಓಪನ್ ಆಗಲಾರ್ದಂಗೆ ಬಂದ್ ಮಾಡಿಕೊಂಡು ಇರಾನ್ನವ್ರು ಕೂತಿದ್ದಾರೆ. ಮುಂದೆ ಜಗತ್ತು ಮುನ್ನಡೆಯೋದು ಹೇಗೆ? ಈ ಬಾಬಲ್ ಮಂಡೆಬ್ದು ಅಂಕಿಅಂಶ ಹೇಳ್ತೀನಿ. ಅಲ್ಲಿಂದ ಜಗತ್ತಿಗೆ 12% ಆಯಿಲ್ ಟ್ಯಾಂಕರ್ ಹೋಗೋದು. ಹೇಗೆ ಇಲ್ಲಿ ಹಾರ್ಮೂಸಿಂದ 20% ಹೋಗ್ತಾ ಇತ್ತು, 20ರಿಂದ 40% ಹೋಗ್ತಾ ಇತ್ತು, ಇಲ್ಲಿಂದ 12% ಗ್ಲೋಬಲ್ ಆಯಿಲ್ ಹೋಗುತ್ತೆ. 29% ಕಾರ್ಗೋ ಶಿಪ್ಗಳು ಹೋಗ್ತವೆ. ಬೇರೆ ಬೇರೆ ಸರಕು ಸಾಗಣೆಗಳು, ಎಲ್ಲ ವಸ್ತುಗಳನ್ನು ಸಾಗಿಸುವುದು ಈ ಬಾಬಲ್ ಮಂಡೆಬ್ ಮೂಲಕ. ಅಲ್ಲಿ ನಡೆಯುವಂಥ ಒಟ್ಟು ಕೆಂಪು ಸಮುದ್ರದ ಮೂಲಕ ಹೋಗುವಂಥ ಜಲಸಾರಿಗೆಯ ಮೂಲಕ ಹೋಗುವ ಸರಕಿನ ಒಟ್ಟು ಮೌಲ್ಯ ಎಷ್ಟು ಕೇಳಿದ್ರೆ ನೀವು ಅಚ್ಚರಿ ಪಟ್ಬಿಡ್ತೀರಿ. $1,00,000 ಕೋಟಿ. ಆ $1,00,000 ಕೋಟಿ ಸರಕುಗಳು ಇನ್ನೂ ಸಾಗಲಾರದ ಹಾಗೆ ಹೌತಿ ಉಗ್ರರ ದಾಳಿ ಶುರುವಾಗತ್ತೆ. ಅಲ್ಲಿಗೆ ಯುದ್ಧದ ವೈಪರೀತ್ಯ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಒಬ್ಬ ಹುಚ್ಚು ತುಘಲಕ್ ಡೊನಾಲ್ಡ್ ಟ್ರಂಪ್ ಮಾಡಿದಂಥ ಕೆಲಸಕ್ಕೆ ಫೆಬ್ರವರಿ 78ಕ್ಕೆ ಜಗತ್ತು ನರಳಬೇಕಾದ ಸ್ಥಿತಿಗೆ ಬಂದು ನಿಲ್ಲಲಿಕ್ಕೆ ಯಾವ್ಯಾವ ಹಂತಗಳು ಬಂದು ಹೋಗ್ತವೆ ಅನ್ನೋದಕ್ಕೆ ಈ ಕಳೆದ 1 ತಿಂಗಳಲ್ಲಿ ನಡೆದಂಥ ಬೇರೆ ಬೇರೆ ಬೆಳವಣಿಗೆಗಳ ಕಾರಣ. ಏನಾಯಿತು ನಿನ್ನೆ ಮೊನ್ನೆ ಅನ್ನೋದನ್ನು ಸಂಕ್ಷಿಪ್ತವಾಗಿ 3-4 ನಿಮಿಷದಲ್ಲಿ 10 ಪಾಯಿಂಟ್ಗಳಲ್ಲಿ ಬರ್ಕೊಂಡು ನೋಟ್ ಮಾಡಿಟ್ಕೊಂಡಿದ್ದೀನಿ, ಹೇಳಿಬಿಡ್ತೀನಿ ತಮಗೆ. ಮೊದಲೇದಾಗಿ ಈಗ ಭಾಳ ಮುಖ್ಯ ಏನಂತಂದರೆ, ಇರಾನ್ ಭಾಳ ದೊಡ್ಡದಾದಂಥ ಥ್ರೆಟ್ಟನ್ನು ಕೊಟ್ಟಿದೆ, ಯೂನಿವರ್ಸಿಟಿಗಳಿಗೆ ಥ್ರೆಟ್ಟನ್ನು ಕೊಟ್ಟಿದೆ. ನೋಡಿ, ದುಬೈನಲ್ಲಿ ಎಜುಕೇಷನ್ ಸಿಟಿ ಅಂತಲೇ ಒಂದು ಊರನ್ನು ಕಟ್ಟಿದ್ದಾರೆ. ಬೇರೆ ಬೇರೆ ಭಾಗದ ಯೂನಿವರ್ಸಿಟಿಯವರು ಅಲ್ಲಿ ಬಂದು ತಮ್ಮ ಯೂನಿವರ್ಸಿಟಿಗಳನ್ನು ಕಟ್ಕೊಂಡಿದ್ದಾರೆ. ಅಲ್ಲಿ ಹಾಸ್ಟೆಲ್ಗಳಿದ್ದಾವೆ, ವಿದ್ಯಾರ್ಥಿಗಳಿರ್ತಾರೆ, ಡೀನ್ಗಳಿರ್ತಾರೆ, ಚಾನ್ಸ್ಲರ್ ಇರ್ತಾರೆ, ಪ್ರೊಫೆಸರ್ಸ್ ಇರ್ತಾರೆ, ಎಲ್ಲರೂ ಇರುವಂಥ ಒಂದು ನಗರವನ್ನು ಮಾಡಿದ್ದಾರೆ. ಅದೇ ರೀತಿ ಟೆಕ್ಸಾಸ್ A&M ಅನ್ನುವಂಥ ಯೂನಿವರ್ಸಿಟಿ ಕ್ಯಾಂಪಸ್ ಬೇರೆ ಇದೆ, ಕತಾರ್ನಲ್ಲಿದೆ. ಜೊತೆಗೆ ಅಬುದಾಬಿಯಲ್ಲಿ ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿ ಇದೆ. ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯದಾದಂಥ ಅಮೇರಿಕದ ಯೂನಿವರ್ಸಿಟಿಗಳಿದ್ದಾವೋ ಆ ಯೂನಿವರ್ಸಿಟಿಯ ಮೇಲೆ ದಾಳಿ ಮಾಡ್ತೀನಿ ಅಂತ ಇರಾನ್ ಹೇಳಿದೆ. ಕಾರಣ ಏನು ಅಂದರೆ, ಇಸ್ರೇಲು ಯೂನಿವರ್ಸಿಟಿ ಕ್ಯಾಂಪಸ್ ಮೇಲೆ ನಿನ್ನೆ ದಾಳಿ ಮಾಡಿದೆ. ಅಲ್ಲಿ ಭಾಳ ದೊಡ್ಡ ಮಟ್ಟದ ಆಘಾತಕಾರಿ ಬೆಳವಣಿಗೆ ಆಗಿದೆ. ಅದಕ್ಕೆ ಪ್ರತೀಕಾರವಾಗಿ
ಈಗ ಇರಾನು ಎಲ್ಲೆಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಅಮೇರಿಕನ್ ಯೂನಿವರ್ಸಿಟಿಗಳಿದಾವೆ ಅಥವಾ ಬೇರೆ ದೇಶದ ಯೂನಿವರ್ಸಿಟಿಗಳಿದಾವೆ ಅದ್ರ ಮೇಲೆ ನಾವು ದಾಳಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅಲ್ಲಿರುವಂಥ ವಿದ್ಯಾರ್ಥಿಗಳು ತಮ್ಮ ತಮ್ಮ ಊರಿಗೆ ಹೋದರೆ ಶ್ರೇಯಸ್ಸು, ಇಲ್ಲದೆ ಹೋದರೆ ಮರ್ಮಾಘಾತವನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬರುತ್ತೆ. ಅದಾದ ಮೇಲೆ ಅತಿ ದೊಡ್ಡದಾದಂಥ ಬೆಳವಣಿಗೆ ಏನಪ್ಪ ಅಂತಂದರೆ, ಜಗತ್ತಿನ 2ನೇ ಅತಿ ದೊಡ್ಡ ಅಲ್ಯೂಮಿನಿಯಂ ಸ್ಮೆಲ್ಟರ್ ಆ್ಯಂಡ್ ಸಪ್ಲೈಯರ್ ಅಬುಧಾಬಿಯ ಪ್ಲ್ಯಾಂಟ್ ಮೇಲೆ ಇರಾನ್ ದಾಳಿ ಮಾಡಿದೆ. ಎಷ್ಟು ದೊಡ್ಡ ಪ್ಲ್ಯಾಂಟು ಅಂದರೆ, ಜಗತ್ತಿನ ಅತಿ ಹೆಚ್ಚು ಆಯಿಲ್ನ ಅಲ್ಯೂಮಿನಿಯಂ ಸ್ಮೆಲ್ಟ್ ಮಾಡೋದೇ, ಜಗತ್ತಿನ ಅತಿ ಹೆಚ್ಚು ಪೂರೈಕೆ ಮಾಡೋದ್ರಲ್ಲಿ 2ನೇ ಅತಿ ದೊಡ್ಡದ್ದು ಈ ಅಬುಧಾಬಿದು. ಅದರ ಮೇಲೆ ದಾಳಿ ಮಾಡಿ ಅದು ಸಂಪೂರ್ಣವಾಗಿ ತಟಸ್ಥ ಆಗುವ ಹಾಗೆ, ನಿಶ್ಚೇಷ್ಟಿತ ಆಗುವ ಹಾಗೆ ಮಾಡಿದೆ. ಆರ್ಥಿಕವಾಗಿ ಹೇಗೆ ಹೊಡೆತ ಬೀಳ್ತಾ ಇದೆ ಯುದ್ಧದಿಂದ ಅರ್ಥ ಆಗಲಿ ಅನ್ನೋದಕ್ಕೆ ಈ ಪಾಯಿಂಟ್ಗಳನ್ನ ಹೇಳ್ತಾ ಇರೋದು. ಆಯಿಲ್ನ ಬೆಲೆ, ಕಚ್ಚಾ ತೈಲದ ಬೆಲೆ 110 ಬ್ಯಾರಲ್ಗೆ ಆಗಿದೆ. ಯಾವುದು 84 ರೂಪಾಯಿ 3 ದಿವಸದ ಕೆಳಗಿತ್ತು, ಈಗ ಮತ್ತೆ ಅದು ಬಂದು 110ಕ್ಕೆ ಬಂದು ನಿಂತಿದೆ. $110ಗೆ 1 ಬ್ಯಾರಲ್ ಕಚ್ಚಾ ತೈಲ ಲಭ್ಯ ಆಗ್ತಾ ಇದೆ. ಪಾಕಿಸ್ತಾನದ 20 ಶಿಪ್ಗಳಿಗೆ, ಅಂದರೆ ಪಾಕಿಸ್ತಾನ ಧ್ವಜವನ್ನು ಹಾಕಿದ 20 ಶಿಪ್ಗಳಿಗೆ ರಹದಾರಿಯನ್ನು ಮಾಡಿಕೊಟ್ಟಿದೆ ಇರಾನ್. ಕಾರಣ, ದಲಾಲಿ ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರ. ಒಂದು ಕಡೆ ವಾಷಿಂಗ್ಟನ್ನು, ಇನ್ನೊಂದು ಕಡೆ ಟೆಹರಾನ್ ಮಧ್ಯೆ ನಾನು ಮಧ್ಯಸ್ಥಿಕೆ ಮಾಡ್ತೀನಿ ಅಂತ ತಂತಾನೇ ಮುಂದೆ ಹೋಗಿದ್ದಕ್ಕೆ ನಿನಗೆ ನಾವು ಕೊಡ್ತಾ ಇರುವಂಥ ಬಹುಮಾನ ಇಟ್ಟು ಅಂಥೇಳಿ 20 ಶಿಪ್ಗಳು ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಇರಾನ್ ಹೇಳ್ಕೊಂಡಿದೆ. ಕುವೈತ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬ ಚೆನ್ನಾಗಿರುವಂಥ ಏರ್ಪೋರ್ಟಲ್ಲಿದ್ದು, ಆ ಏರ್ಪೋರ್ಟ್ ಮೇಲೆ ನಿನ್ನೆ ದಾಳಿಯನ್ನು ಮಾಡಿದೆ ಇರಾನ್. ಜೊತೆಗೆ ಪಕ್ಕದಲ್ಲಿರುವಂಥ ಆಯಿಲ್ ಟ್ಯಾಂಕರ್ ಮೇಲೆಯೂ ಕೂಡ ದಾಳಿ ಆಗಿರೋದ್ರಿಂದ ಭಾಳ ದೊಡ್ಡ ಮಟ್ಟದ ಹೊಗೆ ಆ ಇಡೀ ಪ್ರದೇಶದಲ್ಲಿ ಆವರಿಸಿದೆ. ಬೆಂಕಿ ಧಗಧಗನೆ ಹೊತ್ಕೊಂಡು ಉರಿತಾ ಇದೆ. ಒಟ್ಟು ಕುವೈತ್ ಮೇಲೆ ಹಾಕಿರುವಂಥ ಮಿಸೈಲ್ಗಳ ಸಂಖ್ಯೆ 174 ಇಲ್ಲಿವರೆಗೂ. ಅವರು ಜೊತೆಗೆ 385 ಡ್ರೋನ್ಗಳನ್ನು ಅಲ್ಲಿ ಹೊಡೆದಿದ್ದಾರೆ ಇಲ್ಲಿಯವರೆಗೂ ಕುವೈತ್ಗೆ. ನೋಡಿ, ಈ ಯುದ್ಧಕ್ಕೆ ಸಂಬಂಧವೇ ಇರಲಾರದಂಥ ರಾಷ್ಟ್ರಗಳಿವೆ. ಈ ಉಮ್ಮಾ ಅಂತ ಏನಿದೆ, ಇವರು ಇಸ್ಲಾಮಿಕ್ ರಾಷ್ಟ್ರಗಳು ಉಮ್ಮಾ ಅಂತ ಏನಿದೆ, ಆ ಉಮ್ಮಾ ಮೂಲಕ ತಮ್ಮ ಅಸಹನೆ ಏನೇ ಇದ್ದರೂ ಕೂಡ ಉಳಿಸಿಕೊಂಡು ಎಲ್ಲಿಯೂ ಕೂಡ ತಮ್ಮ ದ್ವೇಷವನ್ನು ತೋರಿಸಲಾರದೆ ತಮ್ಮ ದಂಧೆ ಮಾಡಿಕೊಂಡಿದ್ದಂಥ ಅರಬ್ ರಾಷ್ಟ್ರಗಳೇನಿದ್ದಾವೆ ಅವೆಲ್ಲ ಕಬರಸ್ಥಾನ ಆಗಲಿಕ್ಕೆ ಏನೇನು ಬೇಕೋ ಅದನ್ನು ಡೊನಾಲ್ಡ್ ಟ್ರಂಪು ಮತ್ತು ಇಸ್ರೇಲು ಎರಡೂ ಸೇರಿ ಮಾಡ್ತಾ ಇದ್ದಾರೆ. ಇನ್ನು ಅಮೇರಿಕೆಯಿಂದ 2500 US ಮರೀನ್ ಬಂದು ಇಳಿತಾ ಇದ್ದಾವೆ. US ಅತಿ ದೊಡ್ಡದಾದಂಥ USS ಜಾರ್ಜ್ H.W. ಬುಷ್ ಏರ್ಕ್ರಾಫ್ಟ್ ಕ್ಯಾರಿಯರು ಡಿಪ್ಲಾಯ್ ಮಾಡಲಾಗ್ತಾ ಇದೆ. ಇದರಿಂದ ಒಂದು ಬೆಳವಣಿಗೆ ಏನಪ್ಪ ಅಂತಂದರೆ, ಯಾವ ಡೊನಾಲ್ಡ್ ಟ್ರಂಪು ಇರಾನನ್ನು ಸಂಪೂರ್ಣವಾಗಿ ಮುಗಿಸೇ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೋ ಅದಕ್ಕೆ ಮುನ್ನುಡಿಯಾಗಿ ಏಪ್ರಿಲ್ 6ಕ್ಕೆ ಈತ ಏನು ಒಂದು ಡೆಡ್ಲೈನ್ ಕೊಟ್ಟಿದ್ದಾನೋ ಆ ಡೆಡ್ಲೈನ್ಗಿಂತ ಮುಂಚೆ ಯುದ್ಧವನ್ನು ಇನ್ನಷ್ಟು ತೀವ್ರಗೊಳಿಸುವಂಥ ತಯಾರಿಯನ್ನು ಏನಾದರೂ ಪೆಂಟಗನ್ ಮಾಡ್ಕೋತಾ ಇದೆಯಾ ಅನ್ನುವಂಥ ಅನುಮಾನ ಎಲ್ಲ ಕಡೆ ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನ್ಯಾಟೋ ದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಹೇಳಿದ, ಇದು ಪೇಪರ್ ಟೈಗರು, ನನಗೆ ಅಗತ್ಯ ಇದ್ದಾಗ ಹಾರ್ಮೋಸ್ ಜಲಸಂಧಿಯನ್ನು ಸರಾಗವಾಗಿ ಹೋಗುವಂಥ ಮಾಡಲಿಕ್ಕೆ ಬನ್ನಿ ಸಹಾಯ ಮಾಡಿ ಅಂತ ಕರೆದಾಗ ಬಂದಿಲ್ಲ. ಆದ್ದರಿಂದ ಪೇಪರ್ ಟೈಗರ್ ಇವರಿಗೆ ನಾನು ವಿಚ್ಛೇದನ ಕೊಟ್ಟಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. G7 ರಾಷ್ಟ್ರಗಳು ಪ್ರಶ್ನೆಯನ್ನು ಕೇಳಿದವು ಡೊನಾಲ್ಡ್ ಟ್ರಂಪ್ಗೆ, ನಿಮ್ಮ ಯುದ್ಧದ ಉದ್ದೇಶವೇನು? ಅದೇ ಪ್ರಶ್ನೆಯನ್ನು ಇವತ್ತು ನಾವು ಅಮೇರಿಕೆಗೆ ಕೇಳ್ತಾ ಇದ್ದೀವಿ, ಈ ಯುದ್ಧದ ಉದ್ದೇಶವೇನು? ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.